ಮದುವೆ ಮಂಟಪದಲ್ಲೇ ಗಂಡನಿಗೆ ಚಪ್ಪಲಿಯಿಂದ ಹೊಡೆದಿದ್ದಾರೆ ಪತ್ನಿ. ಎರಡನೇ ಮದುವೆಗೆ ಹಸೆಮಣೆ ಏರೋದಕ್ಕೆ ಸಿದ್ಧವಾಗಿದ್ದಂತಹ ಪತಿರಾಯ ವರದಕ್ಷಿಣೆ ದುರಾಸೆಗೆ ಎರಡನೇ ಮದುವೆ ಆಗ್ತಾ ಇದ್ದಂತಹ ಭೂಪ ಕಲ್ಯಾಣ ಮಂಟಪದಲ್ಲೇ ಗೂಸವನ್ನ ಕೊಟ್ಟಿದ್ದಾರೆ ಮೊದಲನೇ ಪತ್ನಿ. ಪತ್ನಿಯ ಕಡೆಯವರಿಂದಲೂ ಕೂಡ ಪತಿರಾಯನ ಕಡೆಯವರಿಗೆ ಸರಿಯಾದ ಧರ್ಮದೆಡ್ ಬಿದ್ದಿದೆ. ಕಲ್ಯಾಣದ ವೇಳೆ ಕಕ್ಕಾಬಿಕ್ಕಿಯಾಗಿದ್ದಾರೆ ಎರಡನೇ ವಧುವಿನ ಕುಟುಂಬಸ್ಥರು. ಚಿತ್ರದುರ್ಗ ನಗರದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಆಗಿರುವಂತಹ ಘಟನೆ ಇದು. ಮೊದಲಿಗೆ ಮದುವೆಯಾಗಿ ಆಕೆಯನ್ನ ನಂಬಿಸಿ ಮೋಸ ಮಾಡಿ ಈಗ ಎರಡನೇ ಮದುವೆ ಆಗೋದಕ್ಕೆ ಹೋಗ್ಬಿಟ್ರೆ ಪತ್ನಿ ಸುಮ್ಮನಿರ್ಬೇಕಾ? ಬಿಟ್ಟು ಬಿಡ್ತಾಳ? ಸರಿಯಾಗಿ ಚಪ್ಲಿ ಸರಿಯಾಗಿ ಬಾರಿಸಿದಾಳೆ. ಏನೋ ವಿಚ್ಛೇದನ ಕೊಟ್ಟಿದ್ದಾನ, ಓಕೆ ಆಯ್ತು ಬಿಡಪ್ಪ, ಇನ್ನೊಂದು ಮದುವೆ ಮಾಡ್ಕೊಳ್ತಾ ಇದ್ದಾನೆ, ಮಾಡ್ಕೊಂಡು ಅವನ ಜೀವನ ಅವ್ನು ನೋಡ್ಕೊಳ್ಳಿ ಅಂತ ಅನ್ನೋದಕ್ಕೆ ವಿಚ್ಛೇದನೂ ಕೂಡ ಕೊಡದೆ ವರದಕ್ಷಿಣೆಯ ದುರಾಸೆಗೆ ಬಿದ್ದು ಎರಡನೇ ಮದುವೆ ಆಗೋದಕ್ಕೆ ಪತಿರಾಯ ರೆಡಿ ಆಗಿರ್ತಾನೆ. ಒಂದ್ ಕಡೆ ಎರಡನೇ ಮನೆಯವ್ರಿಗೂ ಕೂಡ ಅಂದ್ರೆ ಎರಡನೇ ಹುಡುಗಿಯನ್ನ ಮದುವೆ ಆಗೋದಕ್ಕೆ ಅಂತ ಹೇಳಿ ಹೋಗಿರ್ತಾನೆ, ಅವ್ರ ಮನೆಯವ್ರಿಗೂ ಕೂಡ ಒಂದ್ ಕಡೆ ಶಾಕ್ ಆಗ್ಬಿಟ್ಟಿದೆ. ಇದೇನಪ್ಪ ಇವ್ರು ಯಾರು, ಇವ್ರು ಬಂದು ಈ ರೀತಿಯಾಗಿ ಚಪ್ಪಲಿಲಿ ಹೊಡಿತಾ ಇದ್ದಾಳಲ್ಲ ಅಂತ ಹೇಳಿ ನೋಡಿ ಸರಿಯಾಗಿ ಬಾರಿಸ್ತಾ ಇದ್ದಾಳೆ. ಚಪ್ಪಲಿ ಆಗಬೇಕು, ಈ ರೀತಿಯಾಗಿ ಸರಿಯಾಗಿ ಬಾರಿಸ್ಬೇಕು. ವರದಕ್ಷಿಣೆಯ ದುರಾಸೆಗಾಗಿ ಈ ರೀತಿಯಾಗಿ ಇರೋ ಕಟ್ಕೊಂಡು ಹೆಂಡತಿಗೆ ಮೋಸ ಮಾಡಿಬಿಟ್ಟು ಎರಡನೇ ಮದುವೆಗೆ ಏನು ಜಾಮ್ ಜೂಮ್ ಅಂತ ಹೇಳಿ ಮದುವೆ ಆಗೋದಕ್ಕೆ ತಯಾರಿ ಆಗ್ತಾ ಇದ್ದಾನೆ ನೋಡಿ. ಆಗಬೇಕು ಶಿಕ್ಷೆ, ಸರಿಯಾಗಿ ಆಗಿದೆ. ಈ ರೀತಿಯಾಗಿ ಮೋಸ ಮಾಡಿದವ್ರಿಗೆಲ್ಲ ಈ ರೀತಿಯಾಗಿ ಚಪ್ಪಲಿಲೇ ಬಾರಿಸ್ಬೇಕು, ಯಾವ ಕರ್ಮನೂ ಕೂಡ ಬರೋದಿಲ್ಲ. 4 ವರ್ಷದ ಹಿಂದೆ ತನುಜಾ ಎಂಬಾಕೆಯನ್ನ ಮದುವೆ ಆಗಿದ್ದಂತಹ ಕಾರ್ತಿಕ್ ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಹುಶೇನಾಳದ ತನುಜಾ, ಚಿಕ್ಕಮಗಳೂರು ಜಿಲ್ಲೆಯ ಅರಸೀಕೆರೆಯ ತಿಪ್ಪಘಟ್ಟದ ಕಾರ್ತಿಕ್ ನಾಯ್ಕ ಯಾರಿಗೂ ಗೊತ್ತಾಗದೆ ಇರಲಿ ಅಂತ ಹೇಳಿ ಚಿತ್ರದುರ್ಗದಲ್ಲಿ ಎರಡನೇ ಮದುವೆಗೆ ಪ್ಲಾನ್ ಅನ್ನ ಮಾಡಿದ್ದಾನೆ. ವರದಕ್ಷಿಣೆ ಆಸೆಗೆ ಮತ್ತೊಮ್ಮೆ ಹಸೆಮಣೆಯನ್ನ ಏರೋದಕ್ಕೆ ಸಿದ್ಧವಾಗಿದ್ದ ಕಾರ್ತಿಕ್ ನಾಯಕ್ ಸುದ್ದಿ ತಿಳಿದು ಕಲ್ಯಾಣ ಮಂಟಪಕ್ಕೆ ಬಂದು ಪತಿಗೆ ಸರಿಯಾಗಿ ಧರ್ಮದೇಟನ್ನ ಕೊಟ್ಟಿದ್ದಾರೆ ಪತ್ನಿ. ಇವತ್ತು ಮತ್ತೋರ್ವ ಯುವತಿಯೊಂದಿಗೆ ಹಸೆಮಣೆ ಏರೋದಕ್ಕೆ ಸಿದ್ಧನಾಗಿದ್ದಂತಹ ಕಾರ್ತಿಕ್ ಪತ್ನಿ ತನುಜಾ ಕುಟುಂಬಸ್ಥರಿಂದ ಎರಡನೇ ಮದುವೆಗೆ ಬ್ರೇಕ್ ಹಾಕಲಾಗಿದೆ. ಚಿತ್ರದುರ್ಗ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಈಗಾಗಲೇ ಪಾಪ ಗಂಡು ಮಕ್ಕಳು ಹೆಣ್ಣು ಸಿಗ್ತಾ ಇಲ್ಲ ಅಂತ ಹೇಳಿ ಗೋಳಾಡ್ತಾ ಇದ್ದಾರೆ. ಎಷ್ಟೋ ಜನ ಪಾಪ ಸುಸೈಡ್ ಮಾಡ್ಕೊಳ್ತಾ ಇದ್ದಾರೆ, ಮದುವೆ ಆಗೋದಕ್ಕಾಗ್ತಾ ಇಲ್ಲ, ಹೆಣ್ಣು ಸಿಗ್ತಾ ಇಲ್ಲ ಅಂತ ಹೇಳಿ. ಇನ್ನು ಇವನು ಮದುವೆ ಆಗಿದ್ದವನು ಇನ್ನೊಂದು ಹುಡುಗಿಗೆ ಮೋಸ ಮಾಡಿ ಆಕೆಯನ್ನೂ ಕೂಡ ಮದುವೆ ಆಗೋದಕ್ಕೆ ಮುಂದಾಗಿದ್ದಾನೆ. ಸುಮ್ಮನೆ ಬಿಡಬೇಕಾ? ಮತ್ತೆ ಸರಿಯಾಗಿ ಬಾರಿಸಿದಾಳೆ ಪತ್ನಿ. ಮದುವೆ ಆಗಿ 16/5/2021 ಮದುವೆ ಆಗಿತ್ತು. ಅರಸೀಕೆರೆ ತಿಪ್ಪಘಟ್ಟ ಊರು ಅವ್ರದ್ದು. ನನಗೆ ತುಂಬಾ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ವರದಕ್ಷಿಣೆ ಆ ಹುಡುಗ, ಅವನ ಹೆಸರು ಕಾರ್ತಿಕ್ ಅಂತ. ಅವನು ಗಂಡನ ಹೆಸರು ಕಾರ್ತಿಕ್. 4 ವರ್ಷ ಆಯ್ತು ಮದುವೆ ಆಗಿ. 16/5/2021 ಮದುವೆ ಆಗಿತ್ತು. ಅರಸೀಕೆರೆ ತಿಪ್ಪಘಟ್ಟ ಊರು ಅವ್ರದ್ದು. ನನಗೆ ತುಂಬಾ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ವರದಕ್ಷಿಣೆ ಇಸ್ಕೊಬಂದ್ರೆ ನಿನಗೆ ಸೇರಿಸ್ತೀನಿ, ಇಲ್ಲಾಂದ್ರೆ ನಾನು ಸೇರ್ಸಲ್ಲ, ಆ ತರ ಎಲ್ಲ ಹೇಳಿದ್ದಾರೆ. ನಾನು ವರದಕ್ಷಿಣೆ ಇಸ್ಕೊಂಡು ಹೋಗಿದ್ದೀನಿ. ತುಂಬಾ ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ. ಅಪ್ಪ, ಅಮ್ಮ, ತಂಗಿ, ಅವರು ಅಷ್ಟೇ. ನನ್ನ ಜೊತೆ ನಿನ್ ವರದಕ್ಷಿಣೆ ತಗೊಬಂದ್ರೆ ಮಾತ್ರ ನಿನ್ಗೆ ಸೇರಿಸ್ತೀನಿ, ಇಲ್ಲಾಂದ್ರೆ ಸೇರ್ಸಲ್ಲ, ಅದೆಲ್ಲ ಹೇಳಿದ್ದಾರೆ. ಮತ್ತೆ ಜಗಳ ಮಾಡ್ಕೊಂಡು ನನಗೆ ನಮ್ಮ ತವ್ರ ಮನೆಗೆ ಬಿಟ್ಟು ಹೋಗೋದು ಅದೆಲ್ಲ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ಒಂದು ಎಂಗೇಜ್ಮೆಂಟ್ ಬಂದಿದ್ರು ಅವರು. ನನಗೆ ನೋಡ್ಕೊಂಡು ಹೋಗಿ ಅವ್ರಿಗೆ ನೋಡಿ ಅವರು ಎಂಗೇಜ್ಮೆಂಟ್ ಬಂದು ನಾನು ಮುರಿದೋಗಿ ಮತ್ತೆ ನನ್ಗೆ ಬಂದು ಮದ್ವೆ ಮಾಡಿದ್ದಾರೆ. ಅದು ತುಂಬಾ ಫೋನ್ ಮಾಡಿ ಒತ್ತಾಯ ಮಾಡಿ ಕೊಡಲ್ಲ ಆ ತರ ಹೇಳಿದ್ರು ಒತ್ತಾಯ ಮಾಡಿ ತುಂಬಾ ಅಂದ್ರೆ ಮಾತಲ್ಲಿ ಕರ್ಗೋ ತರ ಮಾತಾಡೋದು. ಅವರು ತುಂಬಾ ಮಾತಾಡ್ತಾರೆ.
ಹಾಗಾಗಿ ಕರ್ಗೋಗಿ ಮದ್ವೆ ಮಾಡ್ಬಿಟ್ರು. ಮದ್ವೆ ಮಾಡಿ ನನ್ ಜೀವನನೇ ತುಂಬಾ ಹಾಳು ಮಾಡ್ಬಿಟ್ಟಿದ್ದಾರೆ. ಮತ್ತೆ ಮಕ್ಳಾಗಿಲ್ಲ ಅಂತ ಟಾರ್ಚರ್ ಕೊಡೋದು, ಅದೆಲ್ಲ ಮಾಡೋದು. ಗಂಡ ಹೆಂಡತಿ ಕರೆಕ್ಟ್ ಸೇರಿದ್ರೆ ಅಲ್ವಾ ಮಕ್ಳಾಗೋದು. ಗಂಡನೇ ಎಲ್ಲೋ ನಾನೇ ಎಲ್ಲೋ ಅಂದ್ರೆ ಹೆಂಗ್ ಸೇರಕ್ಕಾಗುತ್ತೆ? ಅತ್ತೆ ಜೊತೆಗೆ ಆ ಹುಡುಗ, ಅವನ ಹೆಸರು ಕಾರ್ತಿಕ್ ಅಂತ. ಅವನು ಕಾರ್ತಿಕ್ ಮೋಹನ್ ಕುಮಾರ್ ನಾಯಕ್ ಅಂತ ಬರ್ಸ್ಕೊಂಡು ಇದು ಮಾಡಿದಾಗ ಅದನ್ನು ಫೋಟೋ ಹೊಡೆದು ಅವ್ರಿಗೆ ಕಳಿಸಿದ್ವಿ. ಇದೇ ಹುಡುಗ ಅಂತ ಕನ್ಫರ್ಮ್ ಆಯಿತು. ಆ ಹುಡುಗನಿಗೂ ನಾವು ನೋಡಿದ್ವಿ ಅಲ್ಲಿ. ಆಮೇಲೆ ಇದೆಲ್ಲ ಅವ್ರ ಕಾರ್ಯಕ್ರಮಗಳು ಮಾಡ್ಕೊಳೋದಕ್ಕೆ ಎಲ್ಲ ನಿಂತಿದ್ರು. ಪಾಪ ಅವ್ರು ಖುಷಿಯಾಗಿದ್ದರು. ನಾವು ಎಲ್ಲ ಅವ್ರು ಕೆಡಿಸ್ಬಾರ್ದು ಅಂತ ಹೇಳ್ಬಿಟ್ಟು ನಂತರ ನಾವು ಆ ಹುಡುಗಿ ಅಣ್ಣನಿಗೆ ಕಾರ್ತಿಕ್ ಪ್ರಶಾಂತ್ ಅವ್ರ ಹೆಸರಿಗೆ ಅವ್ರಿಗೆ ಕರೆದು ಹಿಂಗೆ ಆಗಿದಪ್ಪ, ಹುಡುಗಿ ಬರ್ತಿದ್ದಾರೆ ಅವ್ರ ನ್ಯಾಮತಿಯಿಂದ, ಇವ್ರು ಮಾಡಿರೋದು ಅಲ್ಕಾದ ಕೆಲಸ. ಆಲ್ರೆಡಿ 4 ವರ್ಷ ಮದುವೆ ಆಗಿ 4 ವರ್ಷ ಆಗಿದೆ. ಆ ಹುಡುಗಿನ ಬಿಟ್ಬಿಟ್ಟು ಇನ್ನು 2ನೇ ಮದುವೆ ಮಾಡ್ಕೊಂಡು ಇಂಥ ಎಷ್ಟು ಭಾಳ ಹುಡುಗಿ MA BEd ಮಾಡಿದಾಳು. ಅವಳು ಯದ್ನಿಯವಳು, ಆಯ್ಕೊಂಡ ಹೋಬಳಿ ಯದ್ನಿಯವಳು, ದಾವಣಗೆರೆ ಡಿಸ್ಟಿಕ್. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ ರಾಜೇಶ್ ಫೋನು ಸಂಪರ್ಕದಲ್ಲಿದ್ದಾರೆ. ಎಸ್ಸೇನು ರಾಜೇಶ್, ಮದುವೆ ಆಗೋದಕ್ಕೆ ಹೆಣ್ಣು ಸಿಗ್ತಾ ಇಲ್ಲ ಅಂತ ಹೇಳಿ ಪಾಪ ಗಂಡು ಮಕ್ಕಳು ಗೋಳಾಡ್ತಾ ಇದ್ದಾರೆ. ಪಾಪ ಕೆಲವರು ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ. ಅಂಥದ್ರಲ್ಲಿ ಈ ಭೂಪ ಮದುವೆ ಮಾಡಿಕೊಂಡು 4 ವರ್ಷ ಆದ ನಂತರ ಇದೀಗ ಮತ್ತೊಬ್ಬಳಿಗೆ ಗಾಳ ಹಾಕಿ ಮದುವೆ ಆಗೋಕೆ ರೆಡಿ ಆಗಿದ್ದಾನೆ. ಹೇಗೆ ಗೊತ್ತಾಯ್ತಂತೆ ಪತ್ನಿಗೆ ಮದುವೆ ಆಗ್ತಾ ಇದ್ದಾನೆ ಅಂತ ಹೇಳಿ? ಇಬ್ಬರು ದಾಂಪತ್ಯ ಜೀವನದಲ್ಲಿ ಚೆನ್ನಾಗಿರಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ, ಮೇಲ್ನೋಟಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ. ಹೇಗೆ ಗೊತ್ತಾಯ್ತಂತೆ ಅಂತ ಹೇಳಿ? ಎಸ್, ಪ್ರಮುಖವಾಗಿ ರಮ್ಯಾ, ಏನು ದಾಂಪತ್ಯ ಜೀವನದಲ್ಲಿ ಏನು ಬಿರುಕು ಮೂಡಿದ್ದನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡಿದ್ದಂತಹ ಈ ಒಂದು ಭೂಪ 2ನೇ ಮದುವೆಗೆ ಹಸೆಮಣೆ ಏರ್ಲಿಕ್ಕೆ ಸಿದ್ಧನಾಗಿದ್ದ. ಅಷ್ಟೇ ಅಲ್ಲದೆ ವರದಕ್ಷಿಣೆಯ ಆಸೆಗಾಗಿ ಈಗಾಗಲೇ ಮತ್ತೊಂದು ಮಹಿಳೆಗೆ ತಾಳಿ ಕಟ್ಟಲು ಸಿದ್ಧನಾದಂತಹ ಒಂದು ಯುವಕನಿಗೆ ಈಗಾಗಲೇ ಆತನ ಪತ್ನಿಯ ಈಗಾಗಲೇ ಹಿಗ್ಗಾಮುಗ್ಗವಾಗಿ ಗೂಸವನ್ನ ಕೊಟ್ಟಿರತಕ್ಕಂಥದ್ದು, ಚಪ್ಪಲಿಯಿಂದ ಹಲ್ಲೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಒಂದು ಘಟನೆ ಚಿತ್ರದುರ್ಗ ನಗರದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ನಡೆದಿರ್ತಕ್ಕಂಥದ್ದು. ಇದರಿಂದಾಗಿ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಪ್ರತ್ಯಕ್ಷವಾಗ್ತಿದ್ದಂತೆ ಯುವಕ ಕಕ್ಕಬಿಕ್ಕಿಯಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಕಾರ್ತಿಕ್ ಎಂಬಂತಹ ಯುವಕ ಕಳೆದ 4 ವರ್ಷದ ಹಿಂದೆಯೇ ತನುಜ ಎಂಬ ಯುವತಿಯನ್ನ ಮದುವೆಯಾಗಿರ್ತಾನೆ. ಈ ಒಂದು 4 ವರ್ಷದಿಂದ ಆಕೆಯ ಜೊತೆ ದಾಂಪತ್ಯ ಜೀವನವನ್ನು ನಡೆಸಿ ವರದಕ್ಷಿಣೆಯ ಆಸೆಗಾಗಿ ಈಗ ಬೇರೊಬ್ಬ ಯುವತಿಯ ಜೊತೆ ಹಸೆಮಣೆ ಏರ್ಲಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಸಂಬಂಧಿಕರ ಮೂಲಕ ಈ ಒಂದು ತನುಜ ಏನಿದ್ದಾಳೆ, ಮೊದಲ ಹೆಂಡತಿ ತನುಜಗೆ ಈಗಾಗಲೇ ಮಾಹಿತಿ ಗೊತ್ತಾದ ತಕ್ಷಣವೇ ಕಲ್ಯಾಣ ಮಂಟಪಕ್ಕೆ ಬಂದು ಆತನಿಗೆ ಹಿಗ್ಗಾಮುಗ್ಗವಾಗಿ ಹಲ್ಲೆಯನ್ನ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಧರ್ಮದೇಟನ್ನ ಕೊಟ್ಟು ಸರಿಯಾಗಿ ತಕ್ಕ ಶಾಸ್ತಿಯನ್ನ ಮಾಡಿದಾರೆ ಅಂತ ಹೇಳ್ಬೋದು. ಸದ್ಯ ಈಗಾಗಲೇ ಚಿತ್ರದುರ್ಗ ನಗರ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಈಗಾಗಲೇ ಆಸ್ಪತ್ರೆಗೂ ಕೂಡ ಈಗಾಗಲೇ ದಾಖಲಾಗಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಅಂತಾನೆ ಹೇಳ್ಬೋದು ರಮ್ಯಾ. ರಾಜಶೇಖರ್, 2ನೇ ವಧುವಿನ ಮನೆ ಅವರಿಗೆ ಏನೂ ಗೊತ್ತಿರಲಿಲ್ವಾ? ಈತ ಈಗಾಗಲೇ ಮದುವೆ ಆಗಿದ್ದಾನೆ, ಮೋಸ ಮಾಡ್ತಾ ಇದ್ದಾನೆ, ಈತನ ಹಿನ್ನೆಲೆ ಏನು ಗೊತ್ತಿರಲಿಲ್ವಂತ, ಹಾಗೆ ಮದುವೆ ಮಾಡೋದಕ್ಕೆ ಸಿದ್ಧತೆ ಆಗಿತ್ತಂತ, ಏನು ಕತೆ ಅಂತ? ಎಸ್, ಪ್ರಮುಖವಾಗಿ ಮೊದಲ ಹೆಂಡತಿ ಏನಿದ್ದಾರೆ ಇವರು ದಾವಣಗೆರೆ ಜಿಲ್ಲೆಯವರು. ಆದ್ರೆ ಈತ ಕಾರ್ತಿಕ್ ನಾಯ್ಕ್ ಏನಿದ್ದಾನೆ ಈತ ಚಿಕ್ಕಮಗಳೂರು ಜಿಲ್ಲೆಯವನು. ಇದರಿಂದಾಗಿ ಈ ಒಂದು ಈಗ ಮದುವೆ ಆಗ್ತಕ್ಕಂತ ಯುವತಿಯು ಕೂಡ ಬೇರೆ ಜಿಲ್ಲೆಯವರಾಗಿದ್ರಿಂದಾಗಿ ಮಾಹಿತಿ ಅಷ್ಟಾಗಿ ಈತನ ಮೊದಲ ಪತ್ನಿಯ ಕುರಿತಾಗಿ, ಮೊದಲ ಮದುವೆಯ ಕುರಿತಾಗಿ ಈತ ಯಾವುದೇ ಮಾಹಿತಿಯನ್ನ ಬಾಯ್ಬಿಟ್ಟಿರ್ಲಿಲ್ಲ. ಇದೆಲ್ಲವನ್ನ ಕೂಡ ರಹಸ್ಯವಾಗಿ ಇಟ್ಟಿದ್ದ. ಈ ಹಿನ್ನೆಲೆಯಲ್ಲಿ 2ನೇ ಮದುವೆಗೂ ಕೂಡ ಈತ ಸಿದ್ಧನಾಗಿದ್ದ. ಆದ್ರೆ ಈತನ ಪ್ಲಾನ್ ಚಿತ್ರದುರ್ಗದಲ್ಲಿ ಮದುವೆ ಆಗ್ಲಿಕ್ಕೆ ಈತ ಸಿದ್ಧ ಮಾಡಿದ್ರಿಂದಾಗಿ ಈ ಒಂದು ಯಾವುದೇ ರೀತಿಯಾದಂತಹ ಈತ ಮೊದಲೇ ಮದುವೆ ಆದಂತಹ ವಿಷಯ 2ನೇ ಈಗ ಮದುವೆ ಆಗ್ಲಿಕ್ಕೆ ಸಿದ್ಧವಾದಂತಹ ಯುವತಿಯ ಮನೆಯವರಿಗಾಗ್ಲಿ ಯುವತಿಗಾಗ್ಲಿ ಮಾಹಿತಿ ತಿಳಿದಿರ್ಲಿಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿದೆ ರಮ್ಯಾ. ಈಗ ತನುಜಾ ಅವರು ಒಂದು ಕಡೆ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಅವರ ಅಪ್ಪ ಅಮ್ಮ ತಂಗಿ ಎಲ್ಲರ ವಿರುದ್ಧವೂ ಆರೋಪ ಮಾಡ್ತಾ ಇದ್ದಾರೆ. ಎಲ್ಲರನ್ನೂ ವಶಕ್ಕೆ ಪಡೆದುಕೊಂಡಿದ್ದಾರಾ ಪೊಲೀಸ್ ಅಧಿಕಾರಿಗಳು, ಅಥವಾ ಬರೀ ವರನನ್ನೇ ಮಾತ್ರ ಇದೀಗ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರಾ? ಏನು ಕತೆ ಅಂತ? ಎಸ್, ಪ್ರಮುಖವಾಗಿ ಈಗಾಗಲೇ ಈ ಯುವಕ ಏನ್ ಕಾರ್ತಿಕ್ ನಾಯ್ಕ್ ಇದ್ದಾನೆ, ಕಾರ್ತಿಕ್ ನಾಯ್ಕ್ ಸೇರಿದಂತೆ ಆತನ ಅಕ್ಕ ತಂಗಿಯರು ಮತ್ತೆ ಅಪ್ಪ ಅಮ್ಮ ಎಲ್ಲರೂ ಕೂಡ ನಿರಂತರವಾಗಿ ತನುಜಾಗೆ ಕಿರುಕುಳವನ್ನ ನೀಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿಯೇ ನಾವು ಅವರಿಂದ ಸ್ವಲ್ಪ ಅಂತರವನ್ನ ಕಾಯ್ದುಕೊಂಡಿದ್ವಿ ಅನ್ನುವಂತ ಮಾಹಿತಿಗಳಿಗೂ ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಚಿತ್ರದುರ್ಗದ ನಗರ ಠಾಣೆಯ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ರಮ್ಯಾ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರಾಜ್.